ನನ್ನ ಬೆನ್ನಿಗೆ ಯಾವಾಗಲೂ ಕೂಡ ತಮ್ಮ ಹಸ್ತವನ್ನಿಟ್ಟು ಗುರುಸ್ಥಾನವನ್ನ ಅಲಂಕರಿಸಿ ಒಂದಿಷ್ಟು ಸಣ್ಣ ಮಗ ಕಣ್ಣಿಲ್ಲದೆ ಇರುವಂತ ಮಗನನ್ನ ಹೆಂಗ ಕೈ ಹಿಡ್ಕೊಂಡು ಹೋಗಿ ಬಹಳ ಚಲೋ ನೀವು ಹೊರಗಡೆ ಎಲ್ಲ ಅಡ್ಡಾಡಿಸ್ಕೊಂಡು ಮನೆಗೆ ಹೆಂಗ ಕರ್ಕೊಂಡು ಬಂದು ಕೂಡಿಸ್ತೀರಿ. ಒಂದಿಷ್ಟು ಸಮಾಜದೊಳಗ ಹಿಂಗ ಇರ್ತದಪ್ಪ. ಕಣ್ಣ ಬಟ್ಟೆ ಪಟ್ಟಿಯನ್ನ ಕಟ್ಟಿಕೊಂಡು ಕುಳಿತಿರುವಂತ ಶಿಷ್ಯನನ್ನ ಆ ಕಣ್ಣ ಪಟ್ಟಿಯನ್ನ ತೆಗೆದ ಜಗತ್ತಿನ ಬೆಳಕನ್ನ ತೋರಿಸಿರುವಂತ ಗುರುಗಳು ಇವತ್ತಿನ ವೇದಿಕೆಯನ್ನ ಅಲಂಕರಿಸಿದಾರ. ಅಂತ ಪರಮ ಪೂಜ್ಯರಾಗಿರುವಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ಸುಕ್ಷೇತ್ರ ಗಚ್ಚಿನ ಮಠ ಪರಮ ಪೂಜ್ಯರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಬಹಳಷ್ಟು ಅದ್ಭುತವಾಗಿ 5 ದಿನಗಳ ಪರ್ಯಂತರವಾಗಿ ನಮಗೆಲ್ಲರಿಗೂ ಕೂಡ ಮನಮುಟ್ಟುವ ಹಾಗೆ ಮಹಾತ್ಮರ ಬದುಕು ಬೆಳಕು ಅನ್ನುವಂತ ಪ್ರವಚನವನ್ನ ನೀಡಿರುವಂತ ನಾಡಿನ ಖ್ಯಾತ ಪುರಾಣ ಪ್ರವಚನಕಾರರಾಗಿರುವಂತ ಆತ್ಮೀಯರಾದ ಪೂಜ್ಯ ಶ್ರೀ ಸಂಗಮೇಶ್ವರ ದೇವರಲ್ಲಿ ಶರಣುಗಳನ್ನ ಹೇಳ್ತಾ, ನಾಡಿನ ಖ್ಯಾತ ಗವಾಯಿಗಳಾದ ಗಾನ ಕೋಗಿಲೆ ಎಂದೇ ಹೆಸರುವಾಸಿಯನ್ನ ಪಡೆದುಕೊಂಡಿರುವಂತ ನಾಗರಾಜ್ ಹೋಗಾರ್ ಅವರಲ್ಲಿ, ಹಾಗೆ ತಬಲಾ ಮಾಂತ್ರಿಕರಾಗಿರುವಂತ ಸುರೇಶ್ ಹೋಗಾರ್ ಅವರಲ್ಲಿ, ಆಗಮಿಸಿರುವಂತ ಎಲ್ಲ ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣೂ ಶರಣಾರ್ಥಿಗಳು. ಬಹಳ ಅದ್ಭುತವಾಗಿ ಒಂದಿಷ್ಟು ಓಡಾಟ ಅದು ಈಡು ಗದ್ದಲದೊಳಗ ನಿನ್ನೆ ದಿನ ಈ ವೇದಿಕೆ ಒಳಗ ಬರ್ಲಿಲ್ಲ ನಾನು. ಬಹಳ ಜನ ಕೇಳಿದ್ರಿ, ಅಪ್ಪವ್ರ ನೀವಿದ್ರ ವೇದಿಕೆ ಚಂದ ಕಾಣ್ತದ, ನೀವ್ ಬರ್ಬೇಕ್ರಿ, ನೀವ್ ಇರ್ಬೇಕ, ಎಲ್ಲೇ ಅಡ್ಡಾಡ್ರಿ ಅಪ್ಪರ, 1 ತಾಸು ವೇದಿಕೆ ಒಳಗ ನೀವು ಪ್ರವಚನದೊಳಗ ಇರಬೇಕಂತ ಬಹಳ ಜನ ಅಂದ್ರಿ. ಆದ್ರ ನನಗೊಂದು ಅದ ಒಳಗ ಇರ್ತದ್ರಿ, ನಮ್ ಜನ ಹೋಗ್ಬೇಕು, ಭೇಟಿ ಆಗ್ಬೇಕು, ಮಾತಾಡ್ಸ್ಬೇಕ, ಇರ್ಬೇಕ. ನಾನು ಒಂದೊಂದು ಸಲ ಬಹಳ ಸಮಯ ಆದಾಗೂ ಕೂಡ 1 ನಿಮಿಷ 2 ನಿಮಿಷ ಮಾತಾಡ್ತೀನಿ ವೇದಿಕೆ ಒಳಗ. ಯಾಕಂದ್ರ ಆ ಜನ ಮತ್ತು ನಮ್ಮ ಸ್ವಾಮಿ ಮತ್ತು ಭಕ್ತನ ಒಂದು ಅವಿನಾಭಾವ ಸಂಬಂಧ ಐತಲ್ರಿ, ಅದ್ ಯಾವಾಗ್ಲೂ ಕೂಡ ಬಹಳ ಎತ್ತರವಾಗಿ ಉಳಿದುಕೊಂಡು ಹೋಗ್ಬೇಕನ್ನುವಂತ ಒಂದು ಬಹಳ ದೊಡ್ಡದಾಗಿರುವಂತ ಇಚ್ಛೆಯನ್ನು ಇಟ್ಕೊಂಡು ನಾನು ಮಾತನಾಡ್ತೀನಿ. ಇವತ್ತು ನೋಡ್ರಿ, ಬಹಳ ದೊಡ್ಡ ವೇದಿಕೆ ಒಳಗ ಅತನಿಯ ಸುಕ್ಷೇತ್ರ ಗಚ್ಚಿನ ಮಠದ ಪರಮ ಪೂಜ್ಯರಿ ವೇದಿಕೆಯನ್ನ ಅಲಂಕರಿಸಿದಾರ. ನನಗ ಸ್ವಲ್ಪ ಕಳವಳ ಇತ್ತು, ಅಜ್ಜವ್ರು ಬಂದಾಗ ಜನ 1ನೇ ದಿನ 2ನೇ ದಿನ ಹಂಗ ಹೆಚ್ಚಾಕೊಂತ ಬರ್ತದ, ಇವತ್ತು ಎಷ್ಟು ಸೇರ್ತದಪ್ಪ ಅಂತ ಒಂದ್ ಸ್ವಲ್ಪ ಕಳವಳ ಇತ್ತು ಒಳಗ. ಆದ್ರ ಬಹಳ ಚಲೋ ಹೆಚ್ಚಿನ ಸಂಖ್ಯೆ ಒಳಗೆ ಸೇರಿರಿ. ಅಜ್ಜವ್ರು ಆಲ್ರೆಡಿ ರಿಸಲ್ಟ್ ಕೊಟ್ಟ ಬಿಟ್ರು, ಬಹಳ ಚಲೋ ಸೇರಿತ್ತಮ್ಮ ಅಂತ ಅಂದ ಬಿಟ್ರು ಅಜ್ಜವ್ರು. ಎಷ್ಟು ಖುಷಿ ಆಗತ್ ನೋಡ್ರಿ, ನೀವು ಚಪ್ಪಾಳೆ ತಡ್ತೀರಿ. ಅದ್ಭುತವಾಗಿರುವಂತ ಪ್ರವಚನವನ್ನ ನೀವೆಲ್ಲರೂ ಕೂಡ ಕೇಳಿದ್ರಿ. ನಮ್ಮ ಬದುಕಿನೊಳಗ ನಾನು ಮೊನ್ನೆ ದಿನ ಹೇಳಿದೆ, ತಾಯಿ ಬಹಳ ದೊಡ್ಡದಾಗಿರುವಂತ ಪ್ರಮುಖತ್ವವನ್ನ ನಮ್ಮ ಜೀವನದೊಳಗ ತಾಯಿ ವಹಿಸಿಕೊಳ್ತಾಳ. ಒಬ್ಬ ಮಗು ಬಹಳ ಎತ್ತರವಾಗಿ ಬೆಳಿಬೇಕು, ಆತ ಬಹಳ ಸಂಸ್ಕಾರಯುತನಾಗಬೇಕು ಅಂದ್ರ ಆ ತಾಯಿಯ ಕರ್ತವ್ಯ ಬಹಳ ದೊಡ್ಡದು ಅನ್ನುವಂತ ವಿಚಾರವನ್ನ ಇವತ್ತು ನೀವು ಆ ತಾಯಿಯ ಪ್ರವಚನದೊಳಗೆ ಕೇಳಿರ್ತೀರಿ. ತಾಯಿ ನೋಡ್ರಿ, ತನ್ನ ಮಗನನ್ನ ಕೈ ಹಿಡ್ಕೊಂಡು ಆತ ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ಆತನಿಗೆ ಲಾಲನೆ ಪಾಲನೆ ಪೋಷಣೆ ಮಾಡಿ ಆ ಮಗುವನ್ನ ಬಹಳ ಎತ್ತರವಾಗಿ ಬೆಳೆಸುವಂತ, ಆತನನ್ನ ಪೂರೈಕೆ ಮಾಡುವಂತ ಕಾರ್ಯ ತಾಯಿ ಮಾಡ್ತಾಳ. ಒಂದೇ ಉದಾಹರಣೆ ಹೇಳ್ತೀನಿ. ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿರುವಂತ ಮಗು ಸ್ವಲ್ಪ ಹೊಲಸು ಮೈ ಎಲ್ಲ ಗಲೀಜು ಮಾಡ್ಕೊಂಡು ಮನೆಗೆ ಬಂತು ಅಂದ್ರ ಮನೆಯ ಪಡಸಲೆ ಒಳಗ ತಂದೆ ಇರ್ತಾನ. ಓಡಿ ಬಂದವನ ಯಪ್ಪ ಯಪ್ಪ ಅಪ್ಪ ಅಪ್ಪ ಅಂತ ಅಂದ ಕೂಡೇನ ಆ ತಂದೆ ಆ ಮಗನ ಹೊಲಸನ್ನ ನೋಡಿ, ಬಟ್ಟೆಯ ಗಲೀಜನ್ನ ನೋಡಿ ಆ ಮಗುವನ್ನ ತಂದೆ ಹೊತ್ತುಕೊಳ್ಳೋದಿಲ್ಲ. ನೇರವಾಗಿ ಎಲ್ಲಿ ಕರಿತಾನಂದ್ರ ಅಡಿಗೆ ಮನೆಗೆ ಕೈ ಮಾಡ್ತಾನೋ. ಏ ಬಾಯಲ್ಲಿ ನಿನ್ನ ಮಗನ್ ನೋಡ್ ಬಾ ಅಂತಾನೋ. ನೋಡಿ ಎಟ್ಟ ಹೊಲಸು ಮಾಡ್ಕೊಂಡ ನಿನ್ನ ಮಗ. ಅವಾಗ ತಾಯಿ ನೋಡ್ರಿ, ರೊಟ್ಟಿ ಮಾಡುವಂತ ತಾಯಿ ಒಳಗ ಅಡಿಗೆ ಮನೆ ಒಳಗ ಕೆಲಸ ಮಾಡಕತ್ತಿರ್ತಾಳ. ಓಡಿ ಬಂದವನ ಮಗನನ್ನ ನೋಡಿರುವಂತ ತಾಯಿ
ಮೈಯೆಲ್ಲ ಗಲೀಜಾಗೈತೆ, ರೊಜ್ಜ ಸಿಡಿಸ್ಕೊಂಡು ಬಂದಾನ. ಅಷ್ಟಾದ್ರೂ ಕೂಡ ತಾಯಿ ಬಂದಕ್ಕೆ ಏನ್ ಮಾಡ್ತಾಳಂದ್ರ ಆ ಮಗನನ್ನ ಗಟ್ಟಿಯಾಗಿ ಹೊತ್ತುಕೊಂಡು ತನ್ನ ಮೈಯ ಬಟ್ಟೆ ಶುಭ್ರ ಇದ್ರೂ ಕೂಡ, ಆತನ ಬಟ್ಟೆ ಹೊಲಸಾದ್ರೂ ಕೂಡ ಆತನನ್ನ ಮೈ ಮೇಲೆ ಹೊತ್ತುಕೊಂಡು ನೇರವಾಗಿ ಸ್ನಾನದ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಸ್ವಚ್ಛ ಸ್ನಾನ ಮಾಡಿಸಿ, ಬಹಳ ಚಲೋ ಡ್ರೆಸ್ ಬಟ್ಟೆಗಳನ್ನ ಉಡಿಸಿ ಹೊರಗೆ ಕರ್ಕೊಂಡು ಬಂದು ಬಹಳ ಚಲೋ ಪೌಡ್ರು ಸೇಂಟ್ ಅದೇನೇನ ಅಂತೀರಿ ಎಲ್ಲ ಹೊಡೆದು ಪಡಸಾಲೆ ಒಳಗ ಟಿವಿ ನೋಡುವಂತ ತಂದೆ ಮುಂದೆ ತಂದು ಬಿಟ್ರ, ಅವಾಗ ತಂದೆ ಅಂತ ನೋಡ್ರಿ ಆತನನ್ನ ಅಲಂಕಾರ ನೋಡಿ ಬಂದ ನನ್ನ ಮಗ ಬಂದ ಹೌದಲ್ರಿ, ಎಷ್ಟ ವ್ಯತ್ಯಾಸ ನೋಡ್ರಿ. ಅದಕ್ಕಾಗಿ ತಾಯಿಗೆ ಬಹಳ ದೊಡ್ಡ ಕಿಮ್ಮತ್ತನ್ನ ನಮ್ಮ ಶರಣರು ಕಟ್ಟಿಕೊಟ್ರು. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿಯು ಮೂರು ಶುದ್ಧ ವೈರಿಗಳು ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದಕ್ಕಾಗಿ ತಾಯಿಯ ತ್ಯಾಗ, ತಾಯಿಯ ದೊಡ್ಡದಾಗಿರುವಂತ ಶಕ್ತಿ ಬಹಳ ದೊಡ್ಡದು. ಅದಕ್ಕಾಗಿ ನಾವು 21ನೇ ತಾರೀಕು ಮಾತೃ ಸಮಾವೇಶವನ್ನ ಇಟ್ಟಿವಿ. ತಾಯಿ ನೆನೆಯೋದು ನೋಡ್ರಿ, ಇವತ್ತು ಬಹಳ ಚಲೋ. ನೀವು ಒಬ್ಬ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಬಹಳ ಚಲೋ 6 ಹೊಡೆದು 4 ಹೊಡೆದು ಬಹಳ ಚಲೋ ಸೆಂಚುರಿಗಳನ್ನ ಮಾಡಿ ಕೊನೆಗೆ ರಿಟೈರ್ಮೆಂಟ್ ಸಂದರ್ಭದೊಳಗ ಆತ ಏನಾದ್ರೂ ರಿಟೈರ್ಮೆಂಟ್ ತೆಗೆದುಕೊಂಡ ಅಂದ್ರೆ ಎಷ್ಟೋ ಮನೆಗಳ ಬಿಟ್ಟು ಹೊರಗೆ ಹೋಗಿರ್ತಾರೆ, ಎಷ್ಟೋ ಊರುಗಳನ್ನ ಬಿಟ್ಟು ಹೋಗಿರ್ತಾರ. ಸಚಿನ್ ತೆಂಡೂಲ್ಕರ್ ರಿಟೈರ್ಮೆಂಟ್ ತಗೊಂಡ ಅಂತ ಎಷ್ಟೋ ಜನ ಬಾವಿಗ ಹಾರಿ ಸತ್ತಿರ್ತಾರ. ಎದಕ್ರಿ? ಕಣ್ಣಾರೆ ನೋಡದೆ ಇರುವಂತ ಒಬ್ಬ ಸಚಿನ್ ತೆಂಡೂಲ್ಕರ್ ಟಿವಿ ಒಳಗ ನೋಡಿ ಫ್ಯಾನ್ ಆಗಿರುವಂತ ಒಬ್ಬ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ಗಾಗಿ ಬಹಳ ಹರಕೆ ಹೊತ್ತು ದೇವರ ಹತ್ರ ಹೋಗಿ ಬಹಳ ಪೂಜೆ ಮಾಡಿ ನೋಡ್ಬೇಕು ಆತನ ಅಭಿಮಾನ. ಆದ್ರ ಮನೆ ಒಳಗ ತಾಯಿ ಒಂದ್ ಹೊತ್ತು ಊಟ ಮುಡ್ಲಿಲ್ಲ ಅಂದ್ರೂ ಕೂಡ ತಾಯಿಗೆ ಕಣ್ಣು ಎತ್ತಿ ನೋಡದೆ ಇರುವಂತ ಮಕ್ಕಳದಾವ ಇವತ್ತಿನ ದಿನಮಾನದೊಳಗ. ಎಲ್ಲಿಗೆ ಬಂದಿವ್ರಿ ನಾವು? ಎಲ್ಲಿಗೆ ಬಂತು ಸಮಾಜ? ಎಲ್ಲಿಗೆ ಬಂತು ಕಾಲ? ಇವತ್ತ ಮನೆ ಒಳಗ ಒದ್ದು ಹೊರಗೆ ಹಾಕುವಂತ ಮಕ್ಕಳದಾವ. ತಾಯಿ ನನ್ನ ಮಗ ಬಹಳ ಚಲೋ ಎತ್ತರವಾಗಿ ಬೆಳಿಲಿ, ನನ್ನ ಮಗ ಆಕಾಶದ ಎತ್ತರವಾಗಿಲಿ, ಆಚಾರಕ್ಕೆ ಕರಸಾಗು ಮಗನೇ, ಶಿವಾಚಾರಕ್ಕ ನೀನು ಅಲಂಕಾರಕ್ಕನಾಗು ಅಂತ ತಾಯಿ ಆತನನ್ನ ಕಂಗೊಳಿಸ್ತಾಳ, ಆತನನ್ನ ಹೊಗಳ್ತಾಳ ತಾಯಿ. ಆ ಮಗನನ್ನ ನೋಡ್ರಿ, ತಾಯಿಯ ಹೊಗಳಿಕೆ ಎಷ್ಟು ದೊಡ್ಡದು. ಇವತ್ತು ಮಗನನ್ನ ಹೆತ್ತು ಹೊತ್ತು ಲಾಲನೆ ಪಾಲನೆ ಮಾಡಿ 9 ತಿಂಗಳ ಗರ್ಭದೊಳಗೆ ಇಟ್ಕೊಂಡು ಭೂಮಿಗೆ ಆತನನ್ನ ಕೊಟ್ಟು 6 ವರ್ಷ ಮೇಲ್ಪಟ್ಟಾಗ ಆತನ ಶಾಲಿ ಒಳಗೆ ಹೋಗಿ ಅಡ್ಮಿಷನ್ ಮಾಡಕ್ ಮಾಸ್ತರ್ ಪೇರೆಂಟ್ಸ್ ಗಳ ಹೆಸರು ಬರಸ್ರಿ ಅಂದ್ರ ತನ್ನ ಹೆಸರು ಬರೆಸ್ಬೇಕಿಲ್ರಿ ತಾಯಿ. ತನ್ನ ಹೆಸರು ಬರೆಸೋದು ಬಿಟ್ಟು ತನ್ನ ಗಂಡನ ಹೆಸರು, ಆ ಮಗನ ಅಪ್ಪನ ಹೆಸರು ಬರೆಸಿ ಬರುವಂತ ತಾಯಿ ಎಷ್ಟು ದೊಡ್ಡದಿರ್ಬೇಕ್ರಿ ತ್ಯಾಗ ತಾಯಿ. ಒಬ್ಬ ಕವಿ ಬಹಳ ಚಲೋ ಒಂದು ಕವನ ಬರ್ದ ಅಂದ್ರ ಅದ್ರ ಕೆಳಗೆ ತನ್ನ ಹೆಸರು ಬರೆದುಕೊಳ್ತಾನವ. ಅದ ಒಬ್ಬ ಸಾಹಿತ್ಯಗಾರ ಬಹಳ ಚಲೋ ಸಾಹಿತ್ಯವನ್ನ ರಚನೆ ಮಾಡಿದ ಅಂದ್ರ ಅದ್ರ ಕೆಳಗೂ ತನ್ನ ಹೆಸರು ಇರ್ಲಿ ಅಂತ ಬರೆಸಿಕೊಳ್ತಾನ. ಅದೇ ಒಬ್ಬ ದೊಡ್ಡ ಶಿಲ್ಪಕಲೆ ಒಂದು ಬಹಳ ಆಕಾರದೊಳಗ ಒಂದು ಕಲೆಯನ್ನ ಬಿಡಿಸಿದ, ಒಂದು ಚಿತ್ರವನ್ನ ಬಿಡಿಸಿದ ಅಂದ್ರ ಅದ್ರ ಕೆಳಗೆ ತನ್ನ ಹೆಸರು ಕೆತ್ತಿಸ್ಕೊಳ್ತಾನ. ಅದೇ ತಾಯಿ 9 ತಿಂಗಳ ಗರ್ಭದೊಳಗೆ ಇಟ್ಟುಕೊಂಡು ಭೂಮಿಗೆ ಕೊಟ್ಟು ಆತನ ಲಾಲನೆ ಪಾಲನೆ ಮಾಡಿದ್ರು ಕೂಡ ಒಂದು ಹೆಸರು ಬಯಸಂಗಿಲ್ಲ ಅಂದ್ರೆ ತಾಯಿಯ ತ್ಯಾಗ ಎಷ್ಟು ದೊಡ್ಡದು ಇರ್ಬೇಕಂತ ನಾವೆಲ್ಲರೂ ಕೂಡ ಭಾವಿಸಿಕೊಳ್ಬೇಕು. ಅದಕ್ಕಾಗಿ ತಾಯಿಯ ಸ್ಮರಣೆ, ತಾಯಿಯ ನೆನೆಯುವ ಸಲುವಾಗಿ ಮಾತೃ ಸಮಾವೇಶವನ್ನ 21ನೇ ತಾರೀಕು ಇಟ್ಟಿವಿ. 11,001 ಮುತ್ತೈದೆಯರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ 21ನೇ ತಾರೀಕು. ಅವತ್ತ ಹಲವಾರು ಈ ತಾಲೂಕಿನ ಹಳ್ಳಿಗಳಿಂದ ಮತ್ತು ನಮ್ಮ ತಾಲೂಕು ಬಿಟ್ಟು ಹಲವು ಹಳ್ಳಿಗಳಿಂದ ಇಲ್ಲಿ ಜನ ಬರ್ತಾರ. ಬಹಳ ದೊಡ್ಡ ವೇದಿಕೆ. ನಿಮಗೆ ಒಂದ್ ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ನೋಡ್ರಿ, ನೀವು ರೈಟ್ ಸೈಡ್ ನೋಡ್ರಿ, ಸ್ವಲ್ಪ ಬಹಳ ದೊಡ್ಡದಾಗಿರುವಂತ ವೇದಿಕೆ ರೆಡಿ ಆಗಾಕತ್ತ. ಅದ್ಭುತವಾಗಿ ನಮ್ಮ ಜನ ಸೇರಿ ಎಲ್ಲರೂ ಸೇರಿ ಬಹಳ ಅದ್ಭುತವಾಗಿರುವಂತ ಕಾರ್ಯಕ್ರಮ ಮಾಡಕತ್ತಾರ. 21ನೇ ತಾರೀಕು ಈ ಏನ್ ಗ್ರೌಂಡ್ ಐತಲ್ರಿ, ಈ ಗ್ರೌಂಡ್ ಇದು ಫುಲ್ ತುಂಬಬೇಕ್ರಿ. ಇದು 11,000 ಅಂದ್ರೆ ಇದು ಫುಲ್ ತುಂಬಿ ಹೋಗ್ತದ. ಹೊರಗಿನಿಂದ ಬರ್ತಾರ. ಅವತ್ತ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ತಾಯಂದಿರು ಮಾಡಿಕೊಂಡಾರ. ಮಾತೃ ಸಮಾವೇಶ ಬಹಳ ದೊಡ್ಡದಾಗಿರುವಂತ ಈ ನಾಡಿಗೆ ಪ್ರೇರಣೆ ಆಗಬೇಕು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಹೆಚ್ಚಿನ ಹಲವು ವಿಷಯಗಳನ್ನ ನಮ್ಮ ಸಂಗಮೇಶ್ವರ ದೇವರು ಬಹಳ ಅದ್ಭುತವಾಗಿ ನಿಮಗೆಲ್ಲರಿಗೂ ಕೂಡ ತಿಳಿಸಿದಾರ. ಅವ್ರ ಅಜ್ಜವ್ರು ನೋಡ್ರಿ ಪ್ರವಚನ ಹೇಳೋದು, ನಿಮ್ಮನ್ನೆಲ್ಲ ನಗಸೋದು, ಈ 1 ತಾಸು ಏನೈತಲ್ರಿ, ಬಹಳ ಜನ ಅನ್ನಕತ್ತಿದ್ರಿ ನನಗ, ಅಪರ ಇದು ಏನು 7 ದಿನ ಇಟ್ಟಿರಲ್ರಿ,
ಬಾಳ ಚಲೋ ಪ್ರವಚನಗಾರನ ಬಾಳ ಚಲೋ ಸಂಗೀತಗಾರನ ಕರೆಸಿ ಬರೇ 7 ದಿನ ಇಟ್ಟಿರಲ್ರಿ ಅಪ್ಪರ, ಇದ ನ್ಯಾಯ ಅಂತ ಬಾಳ ಜನ ಕೇಳಾಕತ್ತಿದ್ರಿ ನೀವು. ಇಂತ ದೊಡ್ಡ ಕಾರ್ಯಕ್ರಮ ಮಾಡಾಕತ್ತೀರಿ, ಒಂದ್ 15 ದಿನರ ಪ್ರವಚನ ಇಟ್ಟಿದ್ರ ನಮಗ್ ಕೇಳುವಂತ ಭಾಗ್ಯ ಆದ್ರೂ ಸಿಕ್ತಿತ್ರಿ ಅಪ್ಪವ್ರ ಅಂತ ಅನ್ನಾಕತ್ತೀರಿ. ಅಜ್ಜವ್ರು ನೋಡ್ರಿ, ಸಂಗಮೇಶ್ವರ ದೇವ್ರು ಬಹಳ ದೊಡ್ಡ ಪ್ರವಚನಗಾರರ. ಇವತ್ತ 1 ತಾಸು ಇವತ್ತ ಇಲ್ಲಿ ನಮ್ಮ ಊರಿನೊಳಗ ಬಂದ 7 ದಿನಗಳ ಪರ್ಯಂತರವಾಗಿ ನಮಗೆಲ್ಲ ಬಹಳ ದೊಡ್ಡದಾಗಿರುವಂತ ಪ್ರವಚನವನ್ನ ನೀಡಾಕತ್ತಾರ. ಅಂದ್ರ ನಮ್ಮೆಲ್ಲರ ಪುಣ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕ. ಅಂತ ಸಂಗಮೇಶ್ವರ ದೇವ್ರ ಯಾವ 1 ತಾಸು ಏನು ಕೂತಿರ್ತಿರಲ್ರಿ, ಬ್ಯಾಸರ ಆಗತ್ತೇನ್ರಿ? ಸ್ವಲ್ಪ ಬ್ಯಾಸರ ಆಕತ್ರಿ ನೋಡ್ರಿ, ಒಬ್ರು ಇಲ್ಲ ಅನ್ನಕತ್ತಾರ. ಬ್ಯಾಸರ ಆಗಂಗೆ ಇಲ್ರಿ ಅಪ್ಪವ್ರ, ಅಷ್ಟು ಅದ್ಭುತವಾಗಿ ಪ್ರವಚನವನ್ನ ನೀಡ್ತಾರ. ಅಂತ ಪ್ರವಚನಗಾರನೇ ಈ ಊರಿಗೆ ಕರೆಸ್ಬೇಕಾಗಿತ್ತಂದ್ರ, ಕರೆಸಿದವರು ಅವ್ರು ಬರ್ಬೇಕಾಗಿತ್ತಂದ್ರ ಅದರ ಮೂಲ ಶ್ರೇಯಸ್ ಯಾರಿಗೆ ಹೋಗತ್ತಂದ್ರ ಅತನಿ ಅಜ್ಜವ್ರಿಗೆನ ಹೋಗತ್ತದ. ಇರ್ಲಿಕ್ಕಂದ್ರ ಸಿಕ್ತಿದಲ್ರಿ ಅವ್ರು. ಅದರಿ ನಿಮ್ ಟೀಮ್ ಗವಾಯಿಗಳು ನಾಗರಾಜ್ ಹೂಗಾರ್ ಅವರು, ಸುರೇಶ್ ಹೂಗಾರ್ ಅವರು ಬಹಳ ಅದ್ಭುತ. ಇವ್ರು ನಾ ಮೊದ್ಲೇ ಹೇಳಿದ್ರು, 1ನೇ ದಿನ ಬಂದಾಗ ಅಜ್ಜವ್ರು ಸುರೇಶ್ ಹೂಗಾರ್ ನಾಗರಾಜ್ ಹೂಗಾರ್ ನೋಡ್ರಿ, ಇವ್ರು ಕೋಡೆಕಲ್ದವ್ರು. ಇವರು ಬಹಳ ದೊಡ್ಡ ಬಸವ ಪುರಾಣ ಅದು ಇದು ದೊಡ್ಡ ದೊಡ್ಡ ವೇದಿಕೆ ಒಳಗ ಇಬ್ರು ಕೂಡಿದ್ದು ಬಹಳ ಅಪರೂಪ. ಇವತ್ತು ಬರೀ 7 ದಿನದ ವೇದಿಕೆ ಒಳಗ ನಮ್ಮ ಕೋಲಾರದೊಳಗ ಸೇರ್ಯಾರ ಅಂದ್ರ ನಮ್ಮ ಕೋಲಾರದ ಈ ಕಾರ್ಯಕ್ರಮದ ಒಂದ್ ಬಹಳ ದೊಡ್ಡ ಪುಣ್ಯ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಜ್ಜವ್ರು ಇವತ್ತ ನಮ್ಮ ಗುರುಗಳಾಗಿರುವಂತ ಗಚ್ಚಿನ ಮಠದ ಪರಮ ಪೂಜ್ಯರು ಆರಾಮ್ ಇರ್ಲಿಲ್ಲ. ಆದ್ರೂ ಅಜ್ಜವ್ರು ನೋಡ್ರಿ, 1ನೇ ದಿನದಂದ್ರ ಏನ್ ನಡೆದತ್ತಪ್ಪ, ಕೆಲಸ ಏನ್ ನಡೆದತ್ತ, ಹೆಂಗ್ ನಡೆದತ್ತ, ಪ್ರತಿ ಒಂದು ವಿಚಾರಣೆಯನ್ನ ಪರಮ ಪೂಜ್ಯರು ಆಗಾಗ ಕರೆಯ ಮೂಲಕ ತೆಗೆದುಕೊಂಡ